ನಾವು ಯಾಕೆ ಪ್ರವಾಸಿ ಸ್ಥಳದಲ್ಲಿ ಈ ಥರ ಗುಡ್ಡಗಾಡು ಈ ಚಂದ್ರದ್ರೋಣ ಗಿರಿ ಪರ್ವತ ಅಂತ ಹೇಳ್ತೀವಲ್ಲ, ಇದರಲ್ಲಿ ನೀರಿನ ಸಿಗೋಂಥವು ಸ್ವಲ್ಪ ತುಂಬ ಕಮ್ಮಿ. ಆದಷ್ಟು ಪ್ರಾಣಿಗಳಿಗೆ ನೀರಿಲ್ಲ ಅನ್ನೋದು ಮತ್ತು ಮಂಗಗಳಾಗಲಿ ನೀರಿಂದಲೇ ಭಾಳ ಒದ್ದಾಡ್ತಾ ಇರೋದು ನೋಡ್ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಡ್ಯೂಟಿ ಮಾಡೋಂಥ ಪರಿಸ್ಥಿತಿ ಬಂದಾಗ ಅಂಗಡಿಯವರು ಮತ್ತು ಜೀಪ್ನವರೆಲ್ಲ ಸಹಾಯದೊಂದಿಗೆ ಇಡೀ ಗುಡ್ಡದಲ್ಲಿ ಸುಮಾರು ಒಂದು 70ರಿಂದ 75 ನೀರಿನ ಬಾಟ್ಲಿ ಮಡಿಕೆಗಳು ಸ್ವಂತ ಖರ್ಚಿಂದ ಈ ಥರ ನೀರಿಡೋ ವ್ಯವಸ್ಥೆಗಳು ಮಾಡಿದ್ದೀವಿ. ತಮ್ಮ ಮನೆಯಲ್ಲೂ ಅಷ್ಟೇ, ಮೇಲೆ ಟೆರೆಸ್ಗಳಾಗಿರ್ಬೋದು, ಮನೆ ಹಂಚಿನ ಮನೆ ಆಗಿರ್ಬೋದು, ಅಲ್ಲಿ ಒಂದು ಬೌಲಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಪ್ಲೇಟಲ್ಲಿ ಒಂದು ನೀರಿಡಿ. ಹಾಗೆ ಏನಾದರೂ ರಾತ್ರಿ ಉಳಿದಂಥ ಅನ್ನಗಳಾಗಿರ್ಬೋದು, ವೇಸ್ಟ್ ಮಾಡಿ ಚೆಲ್ಲುವಂಥ ಅನ್ನಗಳನ್ನ ಮೇಲೆ ಟೆರೆಸ್ ಒಂದು ಪ್ಲೇಟ್ಗಳು ಅಥವಾ ಒಂದು ಬೌಲಲ್ಲೋ ಹಾಕಿಟ್ರೆ ಒಬ್ಬ ಬಂದು ತಿಂದು ಹೋಗ್ತವೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಮಾಡಿದ್ದೀವಿ. ಸುಮಾರು ಎಲ್ಲೆಲ್ಲಿ ಅಂತೇಳಿ ಒಂದೊಂದು 50 ಮೀಟ್ರ್ಗಳಿಗೂ ಎಲ್ಲ ಕಡೆ ಈ ಥರ ತೋರಿಸಿದ್ದೀವಿ. ಹತ್ರ ಝೂಮ್ ಮಾಡು. ಈ ಥರ ಗುಡ್ಡಗಾಡು ಪ್ರದೇಶದಲ್ಲಿ ನೀರು 6 ತಿಂಗಳು ಸಿಗಲ್ಲ. ಇನ್ನು 3 ತಿಂಗಳ ತನಕ ಇದೇ ಬೇಸಿಗೆ. ಪ್ರತಿ ಒಂದು 2 ದಿನಕ್ಕೆ ಒಂದ್ಸರಿ ಬಂದು ನೀರು ಇದೆಯೋ ಇಲ್ಲೋ ಅನ್ನೋ ಚೆಕ್ ಮಾಡಿಬಿಟ್ಟು ನೀರು ಫಿಲ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ನಾವು. ಅದೇ ಥರ ತಾವುಗಳು ಸಹ ಈ ಕೆಲಸಗಳು ಮಾಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ಎಲ್ಲ ಒಂದಿನಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಈ ಕೆಲಸಗಳು ಮಾಡಬೇಕಂತ ಅನ್ಕೊಂಡಿದ್ದೀವಿ. ಎಲ್ಲ ಸೀತಾಳಂಗಿರಿ ಮತ್ತು ಮುಳ್ಳಂಗಿರಿಯ ಎಲ್ಲ ಜೀಪ್ ಚಾಲಕರು ಮತ್ತು ಅಂಗಡಿ ಮುಗ್ಗಟ್ಟು ಸಹಕಾರದೊಂದಿಗೆ ಈ ಕೆಲಸಗಳು ಮಾಡ್ತಾ ಇದೀವಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನೋಡಿ, ಈ ಥರ ಪಕ್ಷಿಗಳಿಗೆಲ್ಲ ನೀರಿಟ್ಟಿದ್ವಿ. ಈ ಗುಡ್ಡ ಕಡಲ್ಲಿ ನೀರು ಇಲ್ದಿದ್ದ ಜಾಗದಂಥ ಗುಡ್ಡದಲ್ಲಿ ನಾವು ಜೀಪ್ ಚಾಲಕರು ಮತ್ತು ಟೂರಿಸಂ ಸಿಬ್ಬಂದಿಗಳು ಇವರೆಲ್ಲ ಸೇರಿಕೊಂಡು ಇಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ನೀವು ಸಮೇತ ನಿಮ್ಮ ಮನೆ ಮೇಲಾಗಲಿ ಟೆರೆಸ್ಟ್ ಮೇಲೆ ಆಗಲಿ ಒಂದು ಕಪ್ಪು ಅಲ್ಲಿ ನೀರುಗಳು ಅವು ಇವು ಒಂದು ಸಣ್ಣ ಸಣ್ಣ ಮಡಿಕೆಗಳು ಇಂಥದ್ರಲ್ಲಿ ಒಂದು ಸ್ವಲ್ಪ ನೀರಿಟ್ಟರೆ ಅವಕ್ಕೂ ಒಂಚೂರು ಪ್ರಾಣಿ ಹೊಟ್ಟೆ ಇದೆಯಲ್ಲ, ನಮಗೆ ಹೊಟ್ಟೆ ಸೀತೆ ಅಂದರೆ ನಾವು ಯಾರ ಹತ್ರ ಕೇಳಿ ನಾವು ಇಸ್ಕೊಂಡು ಊಟ ಮಾಡ್ತೀವಿ. ಪ್ರಾಣಿ ಪಕ್ಷಿಗಳು ಏನು ಮಾಡಬೇಕು, ತುಂಬ ಅದು ಸಂಖ್ಯೆಗಳು ಕಮ್ಮಿ ಆಗ್ತಾ ಇದ್ದಾವೆ. ಅವುಗಳು ಜೀವಗಳು ಬೆಳೀಲಿ ಅಂತೇಳಿ ನಾವು ಈ ಥರ ಮಾಡ್ತಾಯಿದ್ದೀವಿ.